ನಿನ್ ಮಾನ ಮರ್ಯಾದಿನ ಹರಾಜಾಕ್ಬಿಟ್ಟ. ಸ್ವಾಮಿ, ಮುಖ ಯಾಕೆ ಈ ತರ ಇದೆ? ಬೆಳಗ್ಗೆ ಮೋಷನ್ ಆಗ್ಲಿಲ್ವಾ? ಶಿವ ಯಾಕೆ ಕೇಳ್ತೀನಿ ಅಂದ್ರೆ, ಊಟ, ನಿದ್ರೆ, ಮೈಥುನ ಹಾಗೂ ಮೋಷನ್ ಟೈಮ್ ಟು ಟೈಮ್ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ಮುಖ ಫ್ರೆಶ್ ಆಗಿರಲ್ಲ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮತ್ತೆ ರೋಸ್ಟ್ ಮಾಡಕ್ ಹೋಗ್ತಿರೋದು ಒನ್ಸ್ ಅಗೇನ್ ದ ಅಲ್ಟಿಮೇಟ್ ಲಯರ್ ಶ್ರೀ ಹರ ಹರ ಮೋದಿ. ಹರ ಹರ ಮೋದಿ, ಹರ ಹರ ಮೋದಿ, ಹರ ಹರ ಮೋದಿ. ನಮ್ಮ ಶ್ರೀ ಹರ ಹರ್ ಮೋದಿ ಅವರ ಪಾರ್ಟ್ 1 ವಿಡಿಯೋ ಯಾರ್ಯಾರು ನೋಡಿಲ್ಲ, ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾರ್ಟ್ 1 ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ಸೂಪರ್ ಮಾಮಾ. ಸೊ ಮತ್ಯಾಕ್ತರ ನಮ್ಮ ಶ್ರೀ ಹರ ಹರ್ ಮೋದಿ ಅವರಿಗೂ ರಘುವೀರ್ ದೇಸಾಯಿಯ ತುಪ್ಪ ಹಚ್ಚಿ ನಾವು ಪಾಲಿಟಿಕ್ಸ್ ವಾರ್ನ ಶುರು ಮಾಡೇ ಬಿಡೋಣ ಬನ್ನಿ. ಬೆರಿದ್ರೆ ಕೋದಂಡ ಬರ್ಲಿ ಇವೆ. ನಿನ್ನ ಅಮ್ಮನ್ ಬತ್ತೀನಿರು. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ವಿಡಿಯೋ ಶುರು ಮಾಡೋಕ್ ಮೊದಲು ನಮ್ಮ ಅಂಧ ಭಕ್ತರಿಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಬಿಜೆಪಿ ಮೇಲೆ ವಿಡಿಯೋ ಮಾಡಿದ್ಯಲ್ಲ, ಕಾಂಗ್ರೆಸ್ ಮೇಲೆ ವಿಡಿಯೋ ಮಾಡುವಂತ ಕಾಮೆಂಟ್ ಅಲ್ಲಿ ಬಂದು ಹರ್ಕೋಬೇಡಿ. ಕಾಂಗ್ರೆಸ್ ಮೇಲೂ ವಿಡಿಯೋ ಮಾಡಿದೀನಿ, ನೋಡಿಲ್ಲ ಅಂದ್ರೆ ಕಣ್ಣು ಅಗಲಿಸಿಕೊಂಡು ನೋಡ್ಕೊಂಡು ಬನ್ನಿ. ಸೂಪರ್ ಮಾಮಾ. ಪಕ್ಷ, ರಾಜಕೀಯ ಪಕ್ಷಗಳು ಮತ್ತೆ ರಾಜಕಾರಣಿಗಳು ಇವರೆಲ್ಲ ನಮ್ಮ ದೇಶದ ಆರ್ಥಿಕ, ನೈತಿಕ, ಇನ್ನೂ ಅನೇಕ ಅರ್ಥ ವ್ಯವಸ್ಥೆಗಳನ್ನ ಸಮತೋಲನವಾಗಿ ನಡೆಸ್ಕೊಂಡು ಹೋಗೋಕೆ ಈ ರಾಜಕೀಯ ಪಕ್ಷಗಳು ಮತ್ತೆ ಈ ರಾಜಕಾರಣಿಗಳು ಬಂದಿರೋದು. ಆದ್ರೆ ಇವರೆಲ್ಲ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಥವಾ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನೋಡಿ. ಅಲ್ಲ, ಸುಳ್ಳು ಅಂದ್ರೆ ಏನು, ನಿಮ್ಮ ಪ್ರಕಾರ ಸುಳ್ಳು ಅಂದ್ರೆ ಏನು ಅಂತ ಕಾಮೆಂಟ್ ಮಾಡಿ. ಕೇವಲ ಅಂಧ ಭಕ್ತರ ಡಿಕ್ಷನರಿಯಲ್ಲಿ ಸುಳ್ಳು ಅನ್ನೋ ಪದನೇ ಇಲ್ಲ ಅಂತ ಅನ್ಸುತ್ತೆ. ಸುಳ್ಳು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ನಮ್ಮ ದೇಶದ ಟಾಪ್ 4 ಸುಳ್ಳುಗಾರರ ಲಿಸ್ಟ್ ಹೇಳ್ತೀನಿ ಕೇಳಿ. ಟಾಪ್ 4 ಅಲ್ಲಿ ನಮ್ಮ ದೇಶದ ನ್ಯೂಸ್ ಚಾನಲ್ಗಳು. ನ್ಯೂಸ್ ಚಾನಲ್ ಓಪನ್ ಮಾಡಿದ್ರೆ ಸಾಕು, ನ್ಯೂಸಲ್ಲಿ ಸತ್ಯ ಇದ್ದಿದ್ದಕ್ಕಿಂತ ಸುಳ್ಳು ಮತ್ತೆ ಸಂಭಾವನೆನೇ ಜಾಸ್ತಿ ಇರುತ್ತೆ. ನಮ್ಮನ್ನ ಮತ ಮೀಡಿಯಾದವರು, ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ನೆಕ್ಸ್ಟ್ ಟಾಪ್ 3 ಅಲ್ಲಿ ನಮ್ಮ ಅಖಿಲ ಕರ್ನಾಟಕದ ಚುತ್ಯ ಮುತ್ಯಗಳ ಹೆಡ್ ಮಲ್ಲಿಕಾರ್ಜುನ್ ಮುತ್ಯ. ಮುತ್ಯ ಮುತ್ಯ ಮುತ್ಯ. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಚುತ್ಯ ಮುತ್ಯ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಸೂಪರ್ ಮಾಮಾ. ಮುझे क्यों तोड़ा? ನೆಕ್ಸ್ಟ್ ಟಾಪ್ 2 ಕರ್ನಾಟಕದಲ್ಲಿ ಮೋದಿ ಬಗ್ಗೆ ಸುಳ್ಳು ಹೇಳೋ ಕಾಂಪಿಟೇಷನ್ ಏನಾದರೂ ಇಟ್ಟರೆ ಅಣ್ಣನಿಗೇನೆ ಫಸ್ಟ್ ಪ್ರೈಸ್ ಬರೋದು, ವಿತೌಟ್ GST. मुझे क्यों तोड़ा? Get ready for India, Captain. ಹರ ಹರ ಮೋದಿ. ಶ್ರೀ ಹರ್ ಹರ್ ಮೋದಿ ಭಾರತದ ಟಾಪ್ 1 ಸುಳ್ಳುಗಾರ. ಬಸು ತನ್ನ ಸ್ಟಡೀಸಲ್ಲಿ PhD ಪಡ್ಕೊಂಡವನೋ ಇಲ್ವೋ ಗೊತ್ತಿಲ್ಲ, ಬಟ್ ಸುಳ್ಳು ಹೇಳೋದ್ರಲ್ಲಂತೂ ಪಕ್ಕ PhD ಪಡ್ಕೊಂಡವನೇ. ಅಣ್ಣನಿಗೆ ಸುಳ್ಳಿನ ಸರದಾರ ಅಂತ ಕರೆದ್ರೂ ತಪ್ಪಾಗಲ್ಲ. ಸೂಪರ್ ಮಾಮಾ. ಇವಾಗ ಇವ್ರ ಅಂಧ ಭಕ್ತರು ಹೆಂಗಪ್ಪ ಅಂತ ಅಂದ್ರೆ, ಮೋದಿ ಏನಾದರೂ 100% ಅಲ್ಲಿ 10% ನಿಜ ಹೇಳಿದ್ರು ನಮ್ಮ ಮೋದಿ ಅವರು ದೇವರಿದ್ದಂಗೆ, ಒಂದು ಚೂರೂ ಸುಳ್ಳು ಹೇಳಲ್ಲ ಅಂತ ಅಂತಾರೆ. ಅದೇ ಮೋದಿ ಸುಳ್ಳು ಹೇಳಿದ್ದ ಅಂತ ಏನಾದರೂ ಗೊತ್ತಾದ್ರೆ ಏನೋ ಯೋಚನೆ ಇಟ್ಕೊಂಡೇ ಹೇಳಿರ್ಬೇಕು, ಇಲ್ಲ AI ಟೆಕ್ನಾಲಜಿ ಅದು ಇದು ಅಂತ ಪುಂಗ್ತಾರೆ. ಅಲ್ಲ, ಇದೆಲ್ಲ ಹೆಂಗೆ ಅಂತ ಅಂದ್ರೆ ಜನನೇ ಮರುಳಿದಾರೋ ಮರುಳು ಆಗ್ತಾ ಇದಾರೋ ಅನ್ನೋದೇ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಜನ ಮರುಳೋ ಜಾತ್ರೆ ಮರುಳೋ ಅನ್ನೋದಂತೂ ನಿಜ. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತೀಯ? ಹಾಕ್ರಿ, ಇನ್ನ ಓಟ್ ಹಾಕ್ರಿ ಬಿಜೆಪಿಗೆ. आज हिंदुस्तान में जो मीट खाता है ना, उसको मीट इतना महंगा हो गया है, उसको बेचारे को बड़ा मुश्किल हो गया है जो मीट खाने वाले लोग हैं. ಈಗ ಟೋಟಲ್ ಆಗಿ ಏನ್ ಹೇಳ್ಬೇಕು ಅನ್ಕೊಂಡಿದ್ದಿಲ್ಲ ಅಣ್ಣ. हिंदुस्तान में किसी को अगर सस्ता गेहूं मिलना चाहिए, सस्ता अनाज मिलना चाहिए, तो सस्ती मछली भी तो मिलनी चाहिए. ಕೆಲವು ಅಂಧ ಭಕ್ತರು ಇದನ್ನ ಎಡಿಟ್ ಮಾಡಿರೋ ವಿಡಿಯೋ AI ವಿಡಿಯೋ ಅಂತ ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಅಣ್ಣ ಅವಾಗವಾಗ ಮಾಂಸ ಮಾರಾಟ ಮಾಡಿರೋರ ಮೇಲೆ ಒದರಾಡಿರೋದನ್ನ ನೀವು ನೋಡಿರ್ತೀರ. ಅದೇ ಮೋದಿ ಅವರಿಂದಾನೇ ಚಂದ ವಸೂಲಿ ಮಾಡೋಕೆ
ನರೇಂದ್ರ ಮೋದಿ ಆಗ್ತಾ ಇರೋದನ್ನ ನೋಡಿ ಓಟ್ಗೋಸ್ಕರ ಅನ್ನ ಸಾರ್ನೂ ತಿನ್ಬೋದು, ಬಿರಿಯಾನಿನೂ ತಿನ್ಬೋದು. ಇದನ್ನ ನಮ್ಮ ಮೆಡಿಕಲ್ ಟರ್ಮ್ಸ್ ನಲ್ಲಿ ಡ್ಯುಯಲ್ ಪರ್ಸನಾಲಿಟಿ ಆರ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತೀವಿ. लवणेन भोज्यम. अगर मान लीजिए हम मैथमेटिक्स में ए स्क्वायर प्लस बी स्क्वायर करें, तू समझा? हाँ. नहीं, तू समझा नहीं. तो रिजल्ट क्या आता है? ನಿಮ್ಮ ಅಮ್ಮನ ಪಿಂಡ ಅವರಿಗೆ ಅರ್ಥವಾಗುತ್ತದೆ. ए प्लस बी इंटू ब्रैकेट स्क्वायर करे तो रिजल्ट आता है लवणेन भोज्यम. ए स्क्वायर प्लस 2ab प्लस बी स्क्वायर. ये एक्स्ट्रा 2ab मिलता है कि नहीं मिलता है? 2ab कहां से आया? कहाँ से आते हैं? तो भारत और कनाडा जब मिलता है तो एक्स्ट्रा 2ab निकलता है. भारत और कनाडा जब मिलता है तो एक्स्ट्रा 2ab निकलता है. नरेंद्र मोदी जी क्यों झूठ बोलता है? ಏನ್ ಕೇಳ್ತಾ ಇದ್ದೀನಿ ಗುರುನಾ, ನನ್ನ ಕಿವಿನ ಅದೇ ಕೆನಡಾ ಮ್ಯೂಸಿಯಂ ಅಲ್ಲಿ ಇಟ್ಬಿಡ್ತೀನಪ್ಪ. ಅಣ್ಣನ ಲಾಜಿಕ್ಗೆ 21 ಶತಮಾನಗಳ ಸಾಮಾನುಗಳಿಂದ ಸಾಷ್ಟಾಂಗ ನಮಸ್ಕಾರ. ಅಲ್ಲ ಗುರು, ಎಲ್ಲಿಂದ ಎಲ್ಲಿಗೆ ಲಿಂಕ್ ಕೊಡ್ತಾವನೆ. ಸದ್ಯ ನಮ್ಮ ಪುಣ್ಯ ಅಣ್ಣ ಪ್ರೈಮ್ ಮಿನಿಸ್ಟರ್ ಆದ, ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಲಿಲ್ಲ. ಮೊದಲೇ ಜಸ್ಟ್ 28 ತಗೊಂಡು ಪಾಸ್ ಆಗಿದ್ದೆ. ಅಣ್ಣನ ಕಡೆಯಿಂದ ಕಲ್ತಿದ್ರೆ ಇಷ್ಟೊತ್ತಿಗೆ बड़ी गड्डी लेकर बाहर आए और मुझे देने लगे साहब, मैं गरीब आदमी साहब. ಅಲ್ಲ, 300 ರೂಪಾಯಿ ಚೆಕ್ನ ಯಾವನ್ ಕೊಡ್ತಾನೆ ಗುರು? ಇವಾಗಿನ ಕಾಲದಲ್ಲಿ ಯಾರಾದರೂ ಮದುವೆಯಲ್ಲಿ 501 ರೂಪಾಯಿ ಇಟ್ಟರು ಯಾವ ಮಗ ಬರೀ 501 ರೂಪಾಯಿ ಇಟ್ಟವನೇ ಅಂತ ಅಂತಾರೆ. ಅದರಲ್ಲಿ ಆ ಹುಡುಗಿ ಅಷ್ಟು ದೊಡ್ಡ ಅಮೌಂಟ್ನ ಹೆಂಗೆ ಖರ್ಚು ಮಾಡ್ತಾರೆ ಗುರು? ಅದರಲ್ಲೂ 18% GST ಕಟ್ಟಾಗಿ 246 ರೂಪಾಯಿನ. ಯಪ್ಪೋ, ನಾನಿದನ್ನ ನೋಡ್ಲಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. कहानी बताता हूँ. बड़ा सुंदर एक्सपेरिमेंट हुआ अमेरिका में. जैसे हमारी IITs होती हैं, उनका जो टॉप एग्जाम होता है उसको SAT कहते हैं. और ಆಕ್ಚುಲಿ ಹಂಗೆ ನೋಡೋದಾದ್ರೆ BJPಗೆ ಫೌಂಡೇಶನ್ ಹಾಕೋದೇ ಈ ರಾಹುಲ್ ಗಾಂಧಿ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ BJPಗಂತೂ ಮಿಸ್ ಮಾಡ್ದಂಗೆ ಸಪೋರ್ಟ್ ಮಾಡ್ತಾನೆ. आप इसके बारे में क्या कहते हैं? इस बारे में आप कोई टिप्पणी नहीं करना चाहेंगे, लेकिन देखिए देश में बहुत सारे लोग हैं जो चाहते हैं, इस बारे में बहुत सारी बातें भी होती हैं, तो उनके लिए अगर कुछ आप कहना चाहें. ಯಾಕೆ ಗಾಂಡ್ ಗಾಬರಾಯ್ತಾ? ಅಲ್ಲ ಗುರು, ಯಾಕೆ ಹಂಗೆ ಕುಂತಿದ್ಯಾ ಗರ ಬಡ್ದವ್ರಂಗೆ? ಏನಾದರೂ ಹೇಳು ಗುರು, ಬಾಯಿ ತೆಗಿ. ಲೋ ಅಂಧ ಭಕ್ತರ, ನಿಮ್ಮ ಮೋದಿ ಯಾಕೋ ಹ್ಯಾಂಗಾಗಿದ್ದಾನೆ ನೋಡ್ರು. ಏನಾದರೂ ಹೇಳು ಗುರು, ಬಾಯಿ ತೆಗಿ. ದ ನೇಷನ್ ವಾಂಟ್ಸ್ ಟು ನೋ. The nation wants to know. ದೇವರು ಒಳ್ಳೇದು ಮಾತನ್ನ ಏನಂತೀರಾ ಅಷ್ಟೇ. ಕೆಲವು ಮೋದಿಯ ಪಾದ ನಕ್ಕೋರ್ನ ನೋಡಿ. मोदी यहाँ 0 टारगेट पे काम किया है और मोदी जी के बाद योगी जी अगले प्रधानमंत्री बनेंगे. दोष देते हैं. डोज क्यों नहीं दूं? डोज नहीं, दोष यार. ಇದ್ರ ಮೇಲೆ ಏನು ಹೇಳಿ? ನನಗೇನು ಹೇಳಕ್ ಮನ್ಸಿಲ್ಲ ಗುರು. ಯಾರು ಗುರು ಇವರೆಲ್ಲ, ಎಲ್ಲಿಂದ ಬರ್ತಾರೆ? ಸೂಪರ್ ಮಾಮಾ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. आप इनका जवाब मत दो. नहीं, इनका एक जवाब जरूर मैं दूंगी. ऑनरेबल मेंबर चिट्ठी लिखी है, लिखा है, आई डोंट माइंड. आप समझ रहे हो बात? ಅಲ್ಲ ಗುರು, ಇದೇನು ಪಾರ್ಲಿಮೆಂಟಾ ಇಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿನ? ಎಂತೆಂಥ ಮಕ್ಕಳೆಲ್ಲ ನಮ್ಮ ದೇಶನ ಆಳ್ತಾವ್ರೆ ಗುರು. ಈ ನನ್ನ ಮಕ್ಕಳೆಲ್ಲ ದೇಶದ ಗೌರವನ ಹಾಳು ಮಾಡ್ತಾವ್ರೆ. ಇವ್ರನ್ನೆಲ್ಲ ಫಸ್ಟ್ ತಾಲಿಬಾನ್ಗಳಿಗೆ ಹ್ಯಾಂಡ್ ಓವರ್ ಮಾಡಬೇಕು. मोदी जी, आप लोग ये झूठ क्यों बोलते हैं बीजेपी वाले कि आपके आरएसएस से कोई? मैंने ये कहा कि RSS कोई दखल नहीं देता, लेकिन ये भी तो झूठ है. लवणेन भोज्यम. नरेंद्र मोदी जी क्यों झूठ बोलता है? ಈ ಗೋಧಿ ಮೀಡಿಯಾ ಮೊದಲೆಲ್ಲ ಹಿಂಗಿರಲಿಲ್ಲ. ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೂ ಮುಂಚೆ ನಿಯತ್ತಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕ್ವಶನ್ ಮಾಡೋ ಜರ್ನಲಿಸ್ಟ್ ಕೂಡ ಇದ್ರು. इस इलेक्शन में आपने फिर एक इलेक्शन गिमिक के तौर पे वंदे मातरम और सरस्वती वंदना की बात करी, लेकिन लोग समझ गए कि ये सिर्फ वोट लेने के लिए इलेक्शन टाइम पे एक सेंटिमेंटल इशू को उठाते हैं. ಮೋದಿ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಗಿಮಿಕ್ ಮಾಡೋದು, ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋದು. ಎಲೆಕ್ಷನ್ ಗೆದ್ದು ಬಂದ ಮೇಲೆ ಅದೇ ಮತ್ತೆ ಹಿಂದೂ ಮುಸ್ಲಿಂ ನಡುವೆ ಜಗಳ ತಂದಿಡೋದು. हिंदुत्व ये हमारे लिए आर्टिकल ऑफ फेथ है. आपका आर्टिकल ऑफ फेथ है हिंदुत्व,
तो ऐसा क्यों होता है कि जब इलेक्शन आता है तभी आपकी फेथ एकाएक उजागर हो ಅದಲ್ಲದೆ ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟು ಎಲೆಕ್ಷನ್ ಗೆದ್ದು ಬಂದ ಮೇಲೆ ಜನರ ಕೈಗೆ ಚೊಂಬು ಕೊಡೋದು, ಚೊಂಬು. ನರೇಂದ್ರ ಮೋದಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದಾಗ ಸ್ವಿಸ್ಸಿನ ಅಧಿಕಾರಿಗಳ ಜೊತೆ ಅಲ್ಲಿನ ಮುಖ್ಯಸ್ಥರ ಜೊತೆ ಮಾತನಾಡ್ತಾ ಕೇಳಿದ್ರು, ನಿಮ್ ಇವನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮಗ ಬಾಯಿ ತೆಗೆದ್ರೆ ಬಾಯಲ್ಲಿ ಅಲ್ಲ ಬಾಲು, ನಾನು ಪರವಾಗಿಲ್ಲ, ನೀನು ಬಾಯಿಗೆ ಹಾಕಲೇಬೇಕು. ಹುಚ್ಚ 6 ವರ್ಷ ಆಯ್ತಲ್ಲೋ ತಲೆದಂಗಿ, ಇನ್ನೂ ಬರ್ಲಿಲ್ವಾ ನೀನ್ ಇರೋ ಲಿಸ್ಟು? लवणेन भोज्यम. ಇತ್ತೀಚೆಗೆ ಟ್ರೈನ್ ಆಕ್ಸಿಡೆಂಟ್ ಯಾಕೆ ಆಗ್ತಾ ಇದ್ವು ಅಂತ ಈಗ ಅರ್ಥ ಆಗ್ತಿದೆ. ಅಲ್ಲ, ಚೀನಾ ಜಪಾನಲ್ಲಿ ಬುಲೆಟ್ ಟ್ರೈನ್ಸು, ಮ್ಯಾಗ್ನೆಟಿಕ್ ಟ್ರೈನ್ಸು 300-600 ಕಿಲೋಮೀಟರ್ ಸ್ಪೀಡ್ ತನಕ ಹೋಗ್ತವೆ. ಆದರೂ ಇನ್ನೂ ಒಂದು ಅನಾಹುತ ಆಗಿಲ್ಲ. ನಮ್ಮ ದೇಶದಲ್ಲಿ 120 ಸ್ಪೀಡ್ ದಾಟಿದ್ರೂ ಟ್ರೈನ್ 4 ಪಲ್ಟಿ ಆಗಿರುತ್ತೆ. ಇದು ನಮ್ಮ ದೇಶ. ಹೊಡಿರಿ ಚಪ್ಪ. ಸೂಪರ್ ಮಾಮಾ. ये आपने देखा कभी? ये मैंने नहीं देखा, याद देख रहा हूँ. अच्छा, ये नहीं देखा. ಅವಾಗೆ ಮೋದಿ ಕೆನಡಾದಿಂದ ಎಕ್ಸ್ಟ್ರಾ 2AB ಎಲ್ಲಿಂದ ಬಂತು ಅಂತ ಕೇಳಿದ್ದ. ಓಹೋ ಅದಾಯ್ತು. ಇಬ್ರು ಪೇಯ್ಡ್ ಆಕ್ಟರ್ಸು, ಒಬ್ರಿಗಿಂತ ಒಬ್ರು ಬೆಸ್ಟ್ ಆಕ್ಟಿಂಗ್ ಮಾಡ್ತಾವ್ರೆ. ನೆಕ್ಸ್ಟ್ ಫಿಲಂ ಫೇರ್ ಮತ್ತೆ ಆಸ್ಕರ್ ಅವಾರ್ಡ್ ಇವ್ರಿಗೇನೆ. ಸೂಪರ್ ಮಾಮಾ. अच्छा, आप में से कितने लोग हैं जिनने पानी पीते समय पानी का टेस्ट महसूस किया है? ಅಲ್ಲ ಮೋದಿ ಅವರೇ, ಬರೀ ಇಂಥದ್ನೆಲ್ಲ ಟೇಸ್ಟ್ ಮಾಡ್ಕೋತಾ ಕುಂತ್ರೆ ಸ್ವಲ್ಪ ಯುವಕರಿಗೆ ಅವರ ಅರ್ಹತೆಗೆ ತಕ್ಕಂಗೆ ಅವ್ರಿಗೆ ಕೆಲಸ ಸಿಗ್ತಿಲ್ಲ. ಅದ್ರ ಬಗ್ಗೆನೂ ಒಸಿ ಕಣ್ಣಾಡಿಸಿ. लवणेन भोज्यम. ಬರೀ ಪೇಯ್ಡ್ ಆಕ್ಟರ್ಸ್ನ ಕರೆಸಿ ಹ್ಞೂ ಎಸ್ ಎಸ್ ಅನ್ಸೋದ್ರಲ್ಲ. ಯಾವಾಗಲೂ ರಾಹುಲ್ ಗಾಂಧಿನ ಪಪ್ಪು ಪಪ್ಪು ಅಂತ ಅಂತಿರಲ್ಪ. ಇವಾಗ ನನಗನ್ನಿಸ್ತಾ ಇದೆ ನೀವು ಇಂಟರ್ನ್ಯಾಷನಲ್ ಪಪ್ಪು ಅಂತ. ಸೂಪರ್ ಮಾಮಾ. प्रेसिडेंट ऑफ द यूनाइटेड स्टेट्स ऑफ अमेरिका मिस्टर डोनाल्ड ट्रंप. क्या बात कर रहे हैं? ದೋ ಲಂಡ. डोनाल्ड ಒಂದು ಅಂಧ ಭಕ್ತರಿಗೆ, ಇನ್ನೊಂದು ಗೋಧಿ ಮೀಡಿಯಾ. 40 साल मैंने भिक्षा मांग करके खाया है. मैं 35 साल तक भिक्षा मांग करके खाया हूँ. ಅವಾಗಲೇ ಯಾರೋ ಮ್ಯಾಥಮೆಟಿಕ್ಸ್ ಬಗ್ಗೆ ಪುಂಗ್ತಾ ಇದ್ರು. 40 ವರ್ಷಕ್ಕೂ 35 ವರ್ಷಕ್ಕೂ 5 ವರ್ಷಗಳ ವ್ಯತ್ಯಾಸ ಇದೆ ಕಣಪ್ಪ ಪುಂಗರಾಜ. 40 ವರ್ಷ ಭಿಕ್ಷೆ ಬೇಡ್ಕೊಂಡಿದ್ರೆ ಅದ್ ಹೆಂಗ್ CM PM ಆಗೋಕ್ ಮುಂಚೆನೆ ಅಮೆರಿಕಾ ಟೂರ್ಗೆ ಹೋಗಿ ಬಂದಿದ್ದೀ? ये फंस गया सीएम, इसे पार्टी की मीटिंग समझ के फंस गया. ये कैन डू जनरेशन. ಯಪ್ಪಾ. एनर्जी सेक्टर में हम आत्मनिर्भर हो. और जब मैं दुनिया को कहता था, ಮೋದಿಯ ಅಂಧ ಭಕ್ತರು ಇದನ್ನ 100% ನಂಬಲ್ಲ. ಭಾರತದಲ್ಲಿ ಬರೋ ಯಾವ ಭಾಷೆ ಗುರು ಇದು? ಈತ ಹಿಂದಿನೂ ಅಲ್ಲ, ಕನ್ನಡನೂ ಅಲ್ಲ, ಗುಜರಾತಿನೂ ಅಲ್ಲ, ಯಾವ ಭಾಷೆ ಗುರು ಇದು? एनर्जी सेक्टर में हम आत्मनिर्भर हो. ಅಂಧ ಭಕ್ತರು ವಸಿ ಹೇಳ್ತೀರಾ? ಮೋದಿಗೆ ಅಲ್ಲಿ ಇರೋ ಕಾನ್ಫಿಡೆನ್ಸ್ ನನ್ನಲ್ಲಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದೆ. ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ. ಯಾವ ಕನ್ನಡನ ಇದು? ಯಾವ ಕನ್ನಡನ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. बर्तन को उल्टा करके उसमें छेद करके पाइप डाल दी और जो गटर से गैस निकलता था वो पाइपलाइन से उसके अपने चाय के ठेले में ले लिया और वो चाय बनाने के लिए उसी गैस का उपयोग करके चाय बनाता था. सिंपल सी टेक्नोलॉजी. कूड़े से कांचन बनाने की योजना है, यानी कूड़े से सोना बनाना. ಇವ್ರನ್ನ ಯಾಕೆ ಯಾರು ಪಪ್ಪು ಅಂತ ಅನ್ನಲ್ಲ? ಅಲ್ಲ ಗುರು, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಮೋದಿಗೆ ಅಲ್ಯೂಷನ್ ಮಾಡಿ ಜನರನ್ನ ಮರಳು ಮಾಡೋ ಶಕ್ತಿ ಇದೆ ಅನ್ನೋದಕ್ಕೆ ಈ ವಿಡಿಯೋನೇ ಬೆಸ್ಟ್ ಎಕ್ಸಾಂಪಲ್. ಅಲ್ಲ, ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಹೆಸರಲ್ಲಿ ಆಲೂಗೆಡ್ಡೆಯಿಂದ ಬಂಗಾರ ತೆಗೆಯೋದು, ಕಸದಿಂದ ಬಂಗಾರ ತೆಗೆಯೋದು, ಎಂತೆಂಥ ಟೆಕ್ನಾಲಜಿಗಳು. ಚೀನಾ, ಜಪಾನ್, ಅಮೆರಿಕ ಎಲ್ಲ मेरे लोड़े पे जी हाँ दोस्तों, वो भी सोने का है. वंदे मातरम बहुत राष्ट्रीय भक्ति का दावा करते, सुनाइए पूरा, सुनाइए पहले, उसके बाद हम गाएंगे. पहले वंदे संशयाम मल्याम सुब्रत ज्योतिषम पुलकित्याम वंदे मातरಂ. ವಿಶ್ವಗುರುವಿನ ಅನುಯಾಯಿಗಳು, ಸರ್ಟಿಫೈಡ್ ಮೋದಿ ಅಂಧ ಭಕ್ತ.
ಕಿತ್ತೋದು ನನ್ನ ಮಗನಿಗೆ ನೋಡ್ಕೊಂಡು ಹೇಳೋಕ್ಕೂ ಬರ್ತಿಲ್ಲ. ಮಲ್ಯ, ಸುಮಿತಾ, ಸುಷ್ಮಿತಾ, ಸ್ಮೃತಿ ಇರಾನಿ ಎಲ್ಲರೂ ಒಂದೇ ಹಾಡಲ್ಲಿ ಬಂದರು. ಸೂಪರ್ ಮಾಮ. ಇಂಥ ಕೆಲಸ ಮಾಡೋರ್ಕ ಕರ್ಕೊಂಬಂದ್ರೆ ನಾನೇ ಎರಡೇ ಪಿಚ್ ಹಾಕ್ಬಿಡ್ತೀನಿ. शहीदों के नाम पर वोट मांगे जाने चाहिए. वोट नहीं मांग सकते हैं आप. कब तक वो वीडियो निकालिए जहां पर बोल रहे हो कि इतने शहीद हो गए और मुझे वोट दो. पुलवामा में जो वीर शहीद हुए उन वीर शहीदों के नाम आपका वोट समर्पित हो सकता है. ನಡೆದ ವೀರ ಯೋಧರ ಹೆಸರಲ್ಲಿ ವೋಟ್ ಕೇಳೋ ನೀನು ಯಾವ ಸೀಮೆ ಪ್ರಧಾನಮಂತ್ರಿನಯ್ಯ? ಥೋ ನಿನ್ ಜನ್ಮಕ್ಕೆ. ಈ ಗೋಧಿ ಮೀಡಿಯಾಗಳನ್ನ ಮೊದಲು ಬ್ಯಾನ್ ಮಾಡಿಸ್ಬೇಕು. ನಿನ್ ಜನ್ಮಕ್ಕೆ ಹೋಗೋ. जब मोदी जी आए हैं ना तभी इस देश का मान सम्मान बढ़ा है, तभी आपके देह पर कपड़ा आया है. ಹಂಗಿದ್ರೆ ನಾವೆಲ್ಲ ಯಾರು 2014 ಮುಂಚೆ ಬಟ್ಟೆನೇ ಹಾಕ್ತಾ ಇರ್ಲಿಲ್ಲ, ಬರೀ ಬೆತ್ತಲೇನೆ ಓಡಾಡ್ತಾ ಇದ್ವಿ. ನನ್ನ ಮಗನೇ ನೀನು ಬೆತ್ತಲೇನೆ ಓಡಾಡ್ತಾ ಇದ್ದಿ ಅನ್ಸುತ್ತೆ. बीजेपी राष्ट्रवादी पार्टी है. राष्ट्रवादी पार्टी है. अच्छा 2014 में राष्ट्र का निर्माण हुआ है. ಹಂಗಿದ್ರೆ 2014 ನಮ್ಮ ಭಾರತ ರಾಷ್ಟ್ರ ಆಗಿದೆ. कंगना रनावत ने तो सबूत दे दिया. ಕಂಗನಾ ರನಾವತ್ತು ಇವಳೊಬ್ಬ ಸೂಪರ್ ಮಾಮ. मोदी चाहिए मोदी. या गांधी परिवार ने करा क्या है इस देश में जो आज हम खड़े हैं? क्यों खड़े हैं? ಚೈನೀಸ್ ಯುವಕರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸು ಮತ್ತು ಬ್ಯಾಟ್ರೀಸು ಅಂತ ಮಾಡ್ತಾರೆ. ಅಮೇರಿಕದ ಯುವಕರು ರೋಬೋಟಿಕ್ಸು, ಮಷಿನ್ ಲರ್ನಿಂಗು ಮತ್ತು ಮಾರ್ಕೆಟಿಂಗ್ ಸ್ಕಿಲ್ಸ್ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾವೆ. ಆದರೆ ನಮ್ಮ ದೇಶದ ಯುವಕರನ್ನ ನೋಡಿ. अमेरिका क्या कहता था? क्या हो तुम? आज हम कहते तू क्या है? ಅಲ್ಲ ಗುರು, ಅವತ್ತು ನಿಮ್ಮಪ್ಪ ನಿರೋಧ್ ಯೂಸ್ ಮಾಡಿದ್ರೆ ಇವತ್ತು ನಿಂಗೆ ಈ ಗತಿ ಬರ್ತಿರ್ಲಿಲ್ಲ. ಸೂಪರ್ ಮಾಮ. मेरी ये इंप्रेशन है, मेरे ब्लड में मनी होता है. अब्बा लैटरी. मोदी की नसों में गरम सिंदूर बह रहा है. ಎಂಥ ಕರ್ಮ ಗುರು ನಮ್ಮ ದೇಶದ ರಾಜಕಾರಣಿಗಳದ್ದು. ಮೊದಲು ಯೋಧರ ಹೆಸರಲ್ಲಿ ಓಟ್ ಭಿಕ್ಷೆ ಬೇಡಿದ್ದು, ಇವಾಗ ಮತ್ತೆ ಸಿಂಧೂರದ ಹೆಸರು ಹೇಳ್ಕೊಂಡು ಭಿಕ್ಷೆ ಬೇಡ್ತಾರೆ. ಚಾಯ್ ಮಾರೋನಲ್ಲ, ಭಿಕ್ಷೆ ಬೇಡೋನು. ಹೇ ಭಾರತ ಮಾತೆ, ಎಂಥ ನನ್ನ ಮಕ್ಕಳ ಕೈಯಲ್ಲಿ ಸಿಕ್ಕಿಬಿದ್ದೆ. मेरी छवि बिगाड़ने की कोशिश की हजारों मतलब करोड़ों रुपए लगा दिए कि राहुल गांधी को बदनाम करो. किसी की तस्वीर इस पर नहीं. ಮಾಡೋದೇ ಅನಾಚಾರ. ಇನ್ನು ಎಷ್ಟಂತ ಕೀಳು ಮಟ್ಟಕ್ಕೆ ಇಳಿತೀರಾ? ರಾಹುಲ್ ಗಾಂಧಿನ ಪಪ್ಪು ಅಂತ ಅನ್ನೋರು ಎಲ್ಲಿ ಇದೀರಪ್ಪ ಅಂಧ ಭಕ್ತರ? ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಓಹೋ, ನೀವು ಕುರುಡ್ರಲ್ವಾ? ಮರ್ತೇ ಬಿಟ್ಟಿದ್ದೆ. ಸೂಪರ್ ಮಾಮ. ಅಲ್ಲ ಮೋದಿ ಅವರೇ, ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಸುಳ್ಳು ಹೇಳಿದ್ದೀರಾ? आज भारत में हर सप्ताह एक नई यूनिवर्सिटी बन रही है. मैं जिस दिन हिंदू मुसलमान करूंगा उस दिन मैं सार्वजनिक जीवन में रहने योग्य नहीं रहूंगा. जब ड्रोन नहीं था तो मैंने एक प्रयोग किया था. तो मैंने क्या किया, मैंने करके गुब्बारे छोड़ दीजिए. गुब्बारे जब नीचे गिरेंगे तो सीज फैल जाएंगे और जब आसमान से बारिश आएगी, अपना नसीब होगा तो उसमें से पेड़ निकल आएगा. ಈ ಟೆಕ್ನಾಲಜಿ ಇಂಡಿಯಾದಿಂದ ಹೊರಗೆ ಹೋಗಕ್ಕೆ ಮಾತ್ರ ಬಿಡಬಾರ್ದು. ಅಣ್ಣ ಸಪ್ನಾ ಚೌಧರಿನ ಕೇಳ್ತಾವನು. ಯೋಚನೆ ಮಾಡಿ, ಒಂದು ವೇಳೆ ಮೋದಿ ಡಿಕ್ಟೇಟರ್ ಸರ್ವಾಧಿಕಾರಿ ಆಗಿದ್ರೆ ಏನಾಗ್ತಿತ್ತು? ನಮ್ಮ ದೇಶ ಹೆಂಗಿರ್ತಿತ್ತು? ನಮ್ಮ ಸುತ್ತಮುತ್ತ ಏನೇನು ಆಗ್ತಾ ಇತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವನು ಭಯ ಹುಟ್ಟಿಸ್ತಿದ್ದ, ಗುಲಾಮ್ಗಿರಿ ನಡೆಸ್ತಿದ್ದ, ಅಸೂಹೆ ದ್ವೇಷ ಹುಟ್ಟಿಸ್ತಿದ್ದ, ಭ್ರಷ್ಟಾಚಾರ ಮಾಡಿಸ್ತಿದ್ದ, ದಂಗೆ ಮಾಡಿಸ್ತಿದ್ದ. ಪೊಲೀಸ್ ವೇಷದಲ್ಲಿ ಅವನು ಪ್ರೈವೇಟ್ ಗೂಂಡಾಗಳಿರ್ತಿದ್ರು. ನ್ಯೂಸ್ ಚಾನಲ್ ಹೆಸರಲ್ಲಿ ಅವನು ಕಕ್ಕ ತಿಂತಿದ್ರು. ದಿನದ 24 ಗಂಟೆ ಅವನ ಬಗ್ಗೆನೇ ಮಾತಾಡ್ತಿದ್ರು, ಗುಣಗಾನ ಮಾಡ್ತಿದ್ರು, ಅವನಿಗೆ ದೇವ್ರಂತಿದ್ರು, ಪೂಜೆ ಮಾಡ್ತಿದ್ರು. ಮತ್ತೆ ಜನರ ಎಲ್ಲಾ ಟ್ಯಾಕ್ಸ್ನ ಫಾರಿನ್ ಟ್ರಿಪ್ಗೆ ಖರ್ಚು ಮಾಡ್ತಿದ್ದ. ಇಲ್ಲ ಅವನ ದೋಸ್ತರ ಕೋಟ್ಯಾಂತರ ಸಾಲ ಮನ್ನಾ ಮಾಡ್ತಿದ್ದ. ಕೋವಿಡ್ ಅಲ್ಲಿ ಆಗಿರೋ ಸಾವುಗಳು, ನೋಟ್ ಬಂದಾದಾಗ ಆಗಿರೋ ನಷ್ಟ, ಚೀನಾದ ಜೊತೆಗಿನ ಕೆಡ್ತಾ ಇರೋ ಸಂಬಂಧ, ಇಂಥ ದೊಡ್ಡ ದೊಡ್ಡ ವಿಷಯಗಳನ್ನ ಮುಚ್ಚಾಕ್ತಾ ಇದ್ದ. ಒಂದು ವೇಳೆ ಇದ್ರ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ, ಇಲ್ಲ ಆಂಟಿ ನ್ಯಾಷನಲ್ ಅಂತ ಟ್ಯಾಗ್ ಕೊಟ್ಟು ಜೈಲ್ಗೆ ಹಾಕಿದ. ಮತ್ತೆ ಹೆಣ್ಮಕ್ಳು ತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮುಖ ತೋರಿಸ್ತಾ ಇರಲಿಲ್ಲ. ಮತ್ತೆ ದೇಶದ ಯುವಕರಿಗೆ ಹಳೇ ಟೆಕ್ನಾಲಜಿಯಿಂದ ಅವ್ರನ್ನ ಆತಂಕಕ್ಕೆ ಒಳಪಡಿಸ್ತಿದ್ದ. ಅಂಗೇನ ಘಾತ್ರಂ ಲವಣೇನ ಭೋಜ್ಯಂ. ದೇಶದ ಯುವಕರ ಹತ್ರ 10,000 ಕೆಲಸ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ತಾನು 10 ಲಕ್ಷದ ಸೂಟ್ ಹಾಕೋತಾ ಇದ್ದ. ಇಷ್ಟೆಲ್ಲ ಮಾಡಿದ್ಮೇಲೂ ಈತ ಜನರನ್ನ ಹೆಂಗ್ ಮರಳು ಮಾಡ್ತಿದ್ದ ಅಂದ್ರೆ, ಹೆಂಗ್ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದ ಅಂತ ಅಂದ್ರೆ ಜನರು ಅನ್ಕೊಳ್ತಾ ಇದ್ರು, ಇವನ್ ಎಷ್ಟು ಒಳ್ಳೆ ವ್ಯಕ್ತಿ, ಜನರು ಇವನ್ ಪೂಜೆ ಮಾಡ್ತಿದ್ರು. ಅದೇನು ಮುಹೂರ್ತ ನೋಡಬೇಕು, ನೀನು ಹುಟ್ಟಿಸಿದ ಮುಹೂರ್ತನ.
ಇಷ್ಟೆಲ್ಲ ಆದರೂ ಅವನವ್ರ ಮೇಲೆ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದ. ಒಂದು ವೇಳೆ ಮೋದಿ ಈ ದೇಶದ ಡಿಕ್ಟೇಟರ್ ಆಗಿದ್ರೆ ಇಷ್ಟೊತ್ತಿಗೆ ಈ ದೇಶ ಸರ್ವನಾಶ ಆಗೋಗ್ತಿತ್ತು. ಆದರೆ ಈ ಥರ ಏನು ಆಗಿದೆ? ನಮ್ಮ ಸ್ತ್ರೀ ನರೇಂದ್ರ ಮೋದಿಜಿಯವರು ಈ ಥರ ಏನು ಮಾಡಿದ್ರು. ಯಾಕಂದ್ರೆ ಇವರು ತುಂಬಾನೇ ಬುದ್ಧಿವಂತರು, ಅಧರ್ಮ ಹಿಂಸೆಯ ಪೂರ್ತಿ ವಿರುದ್ಧ ಇದ್ದಾರೆ. ಮತ್ತೆ ಪ್ರತಿ ದಿನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ನಮ್ಮ ದೇಶನ ಎಷ್ಟು ಮುಂದಕ್ಕೆ ತಗೊಂಡೋಗಿದ್ದಾರೆ ಅಂತ ಅಂದ್ರೆ ಅಮೆರಿಕಾದವರು ಕೂಡ ನಮ್ಮ ಹತ್ರ ಭಿಕ್ಷೆ ಬೇಡ್ತಾವ್ರೆ. ನಮ್ಮ ದೇಶದ ರೂಪಾಯಿ ಡಾಲರ್ನ ಕೂಡ ಹಿಂದೆ ಮತ್ತೆ ಹಿಂದೂ ಮುಸ್ಲಿಂ ಭೇದ ಭಾವ ಎಲ್ಲನೂ ತೆಗೆದಾಕ್ಬಿಟ್ಟಿದ್ದಾರೆ. ಜಾತಿವಾದನೂ ನಿರ್ಮೂಲನೆ ಮಾಡಿದ್ದಾರೆ. ಮೀಡಿಯಾದವರು ಪ್ರತಿ ಒಂದನ್ನು ನಿಜನೇ ಹೇಳ್ತಾರೆ. ನನಗೆ ಹೆಮ್ಮೆ ಇದೆ, ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇದ್ದಾರೆ ಅಂತ. ಇವರಿಂದನೇ ನಮ್ಮ ದೇಶ ಇವತ್ತು ವಿಶ್ವ ಗುರು ಆಗೋಕೆ ಸಾಧ್ಯ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆದ ಕಾರಣ ಇದರ ಪಾರ್ಟ್ 3 ಬಿಡ್ತೀನಿ. ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಲಡ್ಡು ಮುಕ್ಕನ ಅವತಾರ ಈಗಿನ ಸಂಚಾರಿ ದೇವರ, ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ, ಅವರೇ ಲಡ್ಡು ಮುತ್ಯಾರ.